ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಕೊಡುವಂಥ ರೆಮಿಡಿ ಏನಂದರೆ ವಾಸ್ತು ರಿಲೇಟೆಡ್. ನೆಗೆಟಿವ್ ಎನರ್ಜಿಯನ್ನು ಕಟ್ ಮಾಡಿಬಿಟ್ಟು ಪಾಸಿಟಿವ್ ವೈಬ್ಸನ್ನು ಮನೆಯಲ್ಲಿ ಎಂಟ್ರೆನ್ಸ್ ಮಾಡ್ಕೊಳ್ಳಿಕ್ಕೆ ಮೇನ್ ಎಂಟ್ರಿ ಏನಿರುತ್ತಲ್ಲ, ಮೇನ್ ಡೋರು ಮನೆಯದು, ಅಲ್ಲಿ ನೀವೇನು ಮಾಡಬೇಕು, ಪ್ರತಿದಿನ ರಂಗೋಲಿಯನ್ನು ಬಿಡಿಸ್ತಾ ಇದ್ದರೆ ಒಂದು ಸ್ವಸ್ತಿಕ್ ಸಿಂಬಾಲ್ವನ್ನು ರಂಗೋಲಿಯಿಂದಾನೇ ಬಿಡಿಸ್ಬೇಕು. ಅದರ ಮೇಲೆ ಸ್ವಲ್ಪ ಕುಂಕುಮ ಮತ್ತು ಸ್ವಲ್ಪ ಅರಿಶಿಣವನ್ನು ದಿನಂಪ್ರತಿ ನೀವು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ವಸ್ತಿಕನ್ನು ಬಿಡಿಸೋದು ಕರೆಕ್ಟಾಗಿ ಪ್ರಾಪರ್ ಬಿಡಿಸಿ. ಉಲ್ಟಾ ಸ್ವಸ್ತಿಕನ್ನು ಬಿಡಿಸ್ಲಿಕ್ಕೆ ಹೋಗ್ಬಿಡಿ. ಒಂದು ಸಾರಿ ಏನು ಮಾಡ್ತಾರೆ, ಗಡಬಡಿಯಲ್ಲಿ ಉಲ್ಟಾ ಸ್ವಸ್ತಿಕನ್ನು ಬಿಡಿಸ್ತಾರೆ, ಅದು ತುಂಬಾ ನೆಗೆಟಿವ್ ಆಗಿರುತ್ತೆ. ಕರೆಕ್ಟ್ ಆಗಿರುವಂಥ ಸ್ವಸ್ತಿಕನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ರಂಗೋಲಿಯಿಂದ ಸ್ವಸ್ತಿಕನ್ನು ಮೇನ್ ಡೋರ್ ಹತ್ರ ಬಿಡಿಸ್ಬಿಟ್ಟು ಅದರ ಮೇಲೆ ಸ್ವಲ್ಪ ಕುಂಕುಮ, ಸ್ವಲ್ಪ ಅರಿಶಿಣವನ್ನು ದಿನಂಪ್ರತಿ ಹಾಕ್ತಾ ಹೋಗಿ. ಇದು ನಿಮ್ಗೆ ಏನು ಮಾಡುತ್ತಂದರೆ ಅಲ್ಲಿ ಎಂಟ್ರೆನ್ಸ್ ಡೋರ್ದಿಂದನೇ ಮೇನು ಪಾಸಿಟಿವ್ ವೈಬ್ಸು ಮನೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿರುವಂಥ ಜಗಳಗಳಿರ್ಬೋದು, ಕಲಹಗಳಿರ್ಬೋದು, ತುಂಬಾ ನೆಗೆಟಿವ್ ಎಫೆಕ್ಟ್ ಇದ್ರೂ ಕೂಡ ಅದನ್ನು ತೆಗೆದು ಹಾಕಲಿಕ್ಕೆ ಫಸ್ಟ್ ಬೆನಿಫಿಟ್ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಮತ್ತು ವಾಸ್ತು ಕೂಡ ಬೆನಿಫಿಟ್ ಆಗಬೇಕು. ನೆಗೆಟಿವ್ ಎನರ್ಜಿ ಹೋಗ್ಬೇಕಂದ್ರೆ ದಿನಂಪ್ರತಿ ಸಾಯಂಕಾಲ ದೇವ್ರ ರೂಮ್ದಲ್ಲಿ, ಪೂಜಾ ರೂಮ್ ಏನಿರುತ್ತಲ್ಲ, ಅಲ್ಲಿ ತುಪ್ಪದ ದೀಪವನ್ನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಕಳ ತುಪ್ಪದಿಂದ ಅಂದರೆ ಹಸುವಿನ ತುಪ್ಪದಿಂದ ನೀವೇನು ಮಾಡಬೇಕಾಗತ್ತೆ, ದೀಪವನ್ನು ಹಚ್ಚಬೇಕು. ಮತ್ತು ನೈಋತ್ಯ ದಿಕ್ಕಿನಲ್ಲಿ ಭಾರವಾದಂಥ ವಸ್ತುಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ದಿನಂಪ್ರತಿ ಸಾಯಂಕಾಲ ಲವಂಗ ಮತ್ತು ಕರ್ಪೂರವನ್ನು ಸುಟ್ಬಿಟ್ಟು ಎಲ್ಲ ಮನೆಯಲ್ಲಿ ಏನು ಮಾಡಬೇಕು, ಸುತ್ತಾ ಹೋಗಬೇಕು, ಅಂದರೆ ಹೊಗೆಯನ್ನು ಹರಡ್ತಾ ಹೋಗಬೇಕು. ಇದರಿಂದ ಕೂಡ ನೆಗೆಟಿವ್ ಎನರ್ಜಿ ಕಟ್ ಆಗುತ್ತೆ. ಜೊತೆಗೆ ಇನ್ನೊಂದು ನಾನು ಕೊಡುವಂಥ ಪರಿಹಾರವೇನೆಂದರೆ, ಮತ್ತು ಪ್ರತಿ ಶುಕ್ರವಾರ ದಿನ ಏನು ಮಾಡಬೇಕಂದ್ರೆ, ಈ ನೆಲ ಒರೆಸ್ತಿರ್ಬೇಕಾದ್ರೆ, ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಸ್ತಿರ್ಬೇಕಾದ್ರೆ ಒಂದು ಹಿಡಿ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ, ಜೊತೆಗೆ ಪಟಿಕ ಅಂದರೆ ಆಲಂ ಬರುತ್ತಲ್ಲ, ಅದನ್ನು ಒಂದು ತುಂಡಷ್ಟು ಹಾಕಿಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಅದನ್ನು ಕಲಕಿಸ್ಬಿಟ್ಟು ಕೂಡಿಸ್ಬಿಟ್ಟು ಆ ನೀರಿನಿಂದ ಮನೆಯನ್ನು ಒರೆಸ್ಬೇಕು, ಅಂದರೆ ನೆಲವನ್ನು ಒರೆಸ್ಬೇಕು. ಈ ರೀತಿ ಮಾಡುವುದರಿಂದ ವಾಸ್ತು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಎಲ್ಲ ರೀತಿಯಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಗಳಗಳು ಕ್ಲಿಯರ್ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ, ಮತ್ತು ಇರುವಂಥ ನೆಗೆಟಿವ್ ಇಫೆಕ್ಟ್ ಕೂಡ ತೆಗೆದು ಹಾಕಿಬಿಟ್ಟು ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಈ ರೆಮಿಡಿನ ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.